ಊಟ ಆಯ್ತಾ ಬಾಲು? ಅಬ್ಬಾ, ಎಷ್ಟು ಚೆನ್ನಾಗಿದೆ ನೋಡಿ. ಎಂತ ಬ್ಯೂಟಿಫುಲ್ ಪ್ರೆಸೆಂಟೇಷನ್ ಅಲ್ಲ? ಇಷ್ಟೊಂದು ಕಾಸ್ಟ್ಲಿ ಪ್ರೆಸೆಂಟೇಷನ್ ಯಾವ ದಾನಶೂರ ಕರ್ಣ ಕೊಟ್ಟ ಅಂತ ಕೇಳಬಹುದಾ? ಯಾರು ಕೊಟ್ಟಿರಬಹುದು ನೀವೇ ಹೇಳಿ. ಅವ್ರು ನನಗೂ ಫ್ರೆಂಡ್, ನಿಮಗೂ ಫ್ರೆಂಡ್. ನೋಡು, ನಾನೊಬ್ಬ ಇಂಜಿನಿಯರ್, ನನಗೆ 100 ಜನ ಫ್ರೆಂಡ್ಸ್ ಇದ್ದಾರೆ. ನೀನು ಅಂದ್ರೆ ದೊಡ್ಡ ಡಾಕ್ಟ್ರು, ನಿನಗೆ 1000 ಜನ ಫ್ರೆಂಡ್ಸ್ ಇರ್ತಾರೆ. ಬಾಲು, ನನ್ ಬಾಲು ಬಾಲ್ಯದ ಗೆಳೆಯ, ಸರಸ, ರಸಿಕ, ಎಲ್ಲಕ್ಕಿಂತ ಹೆಚ್ಚಾಗಿ ಸಿವಿಲೈಸ್ ಪರ್ಸನ್ ಅಂತ ನಾನು ನಂಬಿದ್ದೆ. ನಿಜವಾಗಿ ನನ್ ಬಾಲನ ಹೀಗೆ ಹೇಳ್ತಿರೋದು? ಒಬ್ಬ ನಾಗರಿಕನ್ ಬಾಯಿಂದ ಬರೋ ಮಾತಾ ಇದು? ಕೈ ಹಿಡಿದ ಗಂಡ ಸಂಜೆ 5 ಗಂಟೆಯಿಂದ ತನ್ನ ಹೆಂಡತಿಗೋಸ್ಕರ ಮನೇಲಿ ಕಾಯ್ತಾ ಇರ್ತಾನೆ. ಅವನ ಮನಸ್ಸು ನೋಯಿಸಬಾರ್ದು ಅನ್ನೋ ಪರಿಜ್ಞಾನ ಇಲ್ಲದೆ ಎಲ್ಲೆಲ್ಲ ಸುತ್ತಾಡ್ಕೊಂಡು ಯಾವನೋ ಕೊಟ್ಟಂತ ದೊಡ್ಡ ಗಿಫ್ಟ್ ಹಿಡ್ಕೊಂಡು ರಾತ್ರಿ 10 ಗಂಟೆಗೆ ಮನೆಗೆ ಬರ್ತೀಯಲ್ಲ ನೀನೊಬ್ಳು ಸಿವಿಲೈಸ್ಡಾ? ಐ ಆಮ್ ಸಾರಿ ಬಾಲು, ನನಗ್ ನಿಮ್ಮಲ್ಲಿ ಪ್ರೀತಿ ಇಲ್ಲ ಅಂತ ತಿಳ್ಕೊಬೇಡಿ. ಡ್ಯೂಟಿ ಮುಗಿದ ತಕ್ಷಣ ಯಾವಾಗ ಮನೆ ಸೇರ್ತೀನೋ, ನಿಮ್ಮನ್ನ ನೋಡ್ತೀನೋ ಅಂತ ಅನ್ಸ್ತಿರುತ್ತೆ ನನ್ನ ಮನಸ್ಸು. ಇವತ್ತು ಡಾಕ್ಟರ್ ಹರೀಶ್ಗೆ ಹುಷಾರಿಲ್ಲ ಅಂತ ಗೊತ್ತಾಯ್ತು. 10 ದಿವಸದಿಂದ ಡ್ಯೂಟಿಗೆ ಬಂದಿರ್ಲಿಲ್ಲ. ಅವ್ರು ನಿಮಗೂ ಆಪ್ತರು, ನನಗೂ ಆಪ್ತರು. ಅದಕ್ಕೆ ಅವರನ್ನ ನೋಡಕ್ ಹೋಗಿದ್ದೆ. ಅವರು ಹಾರೈಸಿಕೊಟ್ಟಿದ್ದು ಈ ಪ್ರೆಸೆಂಟೇಷನ್. ನೀವು ಅವರಿಗೆ ಎಂಥ ಬಿರುದು ಕೊಟ್ಬಿಟ್ರಿ. ನಿನ್ನ ಎಕ್ಸ್ಪ್ಲನೇಷನ್ ನನಗೆ ಬೇಕಾಗಿಲ್ಲ. ನಿನ್ನಂತ ಬೇಜವಾಬ್ದಾರಿ ಬೀದಿ ನಾಯಿಗಳಿಗೆ ಗಂಡ ಹಾಕ್ಬೇಕು, ಮನೆ ಹಾಕ್ಬೇಕು. ಬೀದಿ